ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಕೋಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾದ್. ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ, ಜಗ ಹೇಳಿದೆ ಜೈ ಭೀಮರ, ಜಗ ಹೇಳಿದೆ ಜೈ ಭೀಮರ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು 134ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಿದೆ. ಈ ರೀತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಾರಣ ಏನಂದರೆ ಅಂಬೇಡ್ಕರ್ ಅನ್ನೋರು ಈ ದೇಶದ ಒಂದು ದೊಡ್ಡ ಶಕ್ತಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರು ಈ ದೇಶದ ಪ್ರಧಾನಿ ಆದಮೇಲೆ ಅಂಬೇಡ್ಕರ್ ಅವರ ವಿಷಯವನ್ನು ಇಡೀ ದೇಶಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರ ಹೃದಯದಲ್ಲಿ ಮನಮುಟ್ಟುವ ಎಲ್ಲ ಅಂಬೇಡ್ಕರ್ ಅವರ ಸಾಧನೆಯನ್ನು ತಿಳಿ ಹೇಳಿದರು. ಇವತ್ತು 22-23ನೇ ವಯಸ್ಸಿನಲ್ಲಿ ಒಬ್ಬ ಯುವಕ ನಾನು ಜ್ಞಾನ ಸಂಪಾದನೆ ಮಾಡ್ತೀನಿ, ಜ್ಞಾನವನ್ನು ಯಾರು ಈ ಸಮಾಜದಲ್ಲಿ ಅಸ್ಪೃಶ್ಯತೆಯಿಂದ ಅಥವಾ ಈ ಸಮುದಾಯದಲ್ಲಿ ಭಾಳಷ್ಟು ತೊಂದರೆಗಳು ಅನುಭವ ಆದಂತಹ ಒಬ್ಬ ವ್ಯಕ್ತಿನ ಮುಂದಿನ ಜೀವನದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನನ್ನ ಜ್ಞಾನವನ್ನು ವಿನಿಯೋಗ ಮಾಡ್ತೀನಿ ಅಂತ ಹೇಳಿದ ಆ ಮಹಾನ್ ವ್ಯಕ್ತಿ ನಮ್ಮ ಅಂಬೇಡ್ಕರ್ ಅವರು. ಕಾರಣ ಅವರ ಒಂದು ಸ್ವಂತ ಒಂದು ಜೀವನದಲ್ಲಿ ಬಾಲ್ಯದಲ್ಲಿ ಭಾಳಷ್ಟು ಕಷ್ಟಪಟ್ಟಿರೋದ್ರಿಂದ ನೊಂದ್ಕೊಂಡಿರೋದ್ರಿಂದ ಆ ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಮೂಲಕ ಒಂದು ಕಾನೂನಿನ ಮೂಲಕ ಇವತ್ತು ಜೀವನ ಮಾಡ್ತಾಯಿದ್ದೀವಿ, ಭಾಳ ಸಂತೋಷದಿಂದ ಸುಖದಿಂದ ಬಾಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರು. ನಮ್ಮ ದೇಶದ ಸಂವಿಧಾನ ಪ್ರಪಂಚದ ಎಲ್ಲ ದೇಶದ ವಿವಿಧ ತುಣುಕನ್ನು ತಗೊಂಬಂದು ಈ ನಮ್ಮ ದೇಶದ ಒಂದು ಸಂವಿಧಾನ ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ, ಆ ಶಕ್ತಿ ಇವತ್ತು ಆ ಸಂವಿಧಾನಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಇವತ್ತೇನೆಂದರೆ ಪ್ರಪಂಚದಲ್ಲೊಂದು ವಿಶೇಷವಾದ ಸಂವಿಧಾನ ಇದ್ದರೆ ಅದು ಭಾರತದ ಸಂವಿಧಾನ. ಇಂಥ ಒಂದು ವ್ಯಕ್ತಿಯ ಒಂದು ಜನ್ಮದಿನವನ್ನು ನಾವು ಅರ್ಥಪೂರ್ಣವಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆಯವರು, ನಮ್ಮ ಕ್ಷೇತ್ರದ ಶಾಸಕರಾದ ಗೋಪಾಲಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ವಿ. 134ನೇ ವರ್ಷದ ಸಂವಿಧಾನ ಶಿಲ್ಪಿ, ಮಹಾನ್ ಚೇತನ, ಅಸ್ಪೃಶ್ಯರ ಆಶಾಕಿರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಜಿ ಸಚಿವರು ಹಾಲಿ ಶಾಸಕರಾದಂತಹ ಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಅರ್ಥಪೂರ್ಣವಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕರ ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಕ್ಕನವರು, ಮಾಜಿ ಶಾಸಕರಾದ ಬಾಬಣ್ಣನವರು, ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಅಣ್ಣನವರು, ಹಾಗೆ ಮಾಜಿ ಉಪಮಹಾಪೌರರು ಆದಂಥ ಹೇಮಕ್ಕನವರು, ಮಂಡಲಾಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು, ಮೋರ್ಚಾದ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿರವರು, ಹಾಗೆ ಎಲ್ಲ ಪ್ರಮುಖರು ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ವಿಚಾರಗಳನ್ನ, ಅಂಬೇಡ್ಕರ್ ವಿಚಾರಧಾರೆನ ಪ್ರತಿಯೊಬ್ಬರು ಕೂಡ ಅರ್ಥಪೂರ್ಣವಾಗಿ ಹೇಳ್ಕೊಟ್ರು. ಕ್ಷೇತ್ರದ ಎಲ್ಲ ಒಂದು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಂಬೇಡ್ಕರ್ ಅವರ ವಿಚಾರ ಏನಿತ್ತು, ಆದರ್ಶ ಏನಿತ್ತು, ಅವರ ಕನಸು ಏನಿತ್ತು, ಅದನ್ನು ಈ ದಿನ ನನ್ನ ವೈಯಕ್ತಿಕವಾಗಿ ಹೇಳೋದಂತ ಹೇಳಿದ್ರೆ ಇವತ್ತು ಅದಕ್ಕೊಂದು ಬುನಾದಿ ಆಗಬೇಕು. ಅಂಬೇಡ್ಕರ್ ಜಯಂತಿ ಹೇಳಿದ್ರೆ ಒಂದು ದಿನ ಆಗಿ ಅಂಬೇಡ್ಕರ್ ಜಯಂತ್ಯೋತ್ಸವನ ಘೋಷಣೆಗಳನ್ನ ಮೂಲಕ ಒಂದು ಆಚರಣೆ ಮಾಡಿದ್ರೆ ಸಲ್ಲದು. ಅಂಬೇಡ್ಕರ್ ಅವರ ಆದರ್ಶಗಳನ್ನ, ವಿಚಾರಗಳನ್ನ ಪ್ರತಿಯೊಬ್ಬ ಈ ದೇಶದ ಕಟ್ಟಕಡೆಯ ಮನುಷ್ಯನೂ ಕೂಡ ತಲುಪಿಸುವಂತಹ ಕೆಲಸ ಆಗಬೇಕು. ಯಾಕಂದರೆ ಅದು ಅವರ ಆದರ್ಶ ಕೂಡ ಅದೇ, ಆಶಯ ಕೂಡ ಅದೇ ಆಗಿತ್ತು. ಅಂಬೇಡ್ಕರ್ ಅವರು ಹುಟ್ಟಿ 65 ವರ್ಷಗಳ ತನಕ ಈ ದೇಶದಲ್ಲಿ ಅವರದೇ ಆದಂತಹ ಒಂದು ದಿವ್ಯಾಲೋಚನೆ, ಭಾರತದ ಭವಿಷ್ಯವನ್ನು ಸೃಷ್ಟಿ ಮಾಡುವಂತಹ ಅನೇಕ ಯೋಚನೆಗಳನ್ನ ಹಾಕ್ಕೊಟ್ರು. ಅವರು
ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ತಂದರು. ವಿಶೇಷವಾಗಿ ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ಅಸ್ಪೃಶ್ಯರ ಪರವಾಗಿ, ತಳ ಸಮುದಾಯವನ್ನು ಮೇಲೆ ಬರುವಂತಹ ಒಂದು ಯೋಜನೆಗಳನ್ನ ಹಾಕ್ಕೊಟ್ರು. ಅವ್ರ ಕನಸನ್ನ ಇವತ್ತು ಕೂಡ ನನಸು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಅನೇಕ ಒಂದು ಕೆಟ್ಟ ಒಂದು ಸಂಪ್ರದಾಯದ ರಾಜಕೀಯ ಆಗಿರ್ಬೋದು ಅಥವಾ ಹಿಂದೆ ನಡೆಸಿಕೊಂಡಂತಹ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೂ ಗೌರವ ಕೊಡಲಿಲ್ಲ, ಅವರ ಆದರ್ಶಕ್ಕೂ ಕೂಡ ಗೌರವ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅವರ ಆಶಯದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅವರ ಆದರ್ಶಗಳನ್ನ ಪಾಲಿಸೋಣ ಅಂತ ಹೇಳಿ, ಅವ್ರ ಆದರ್ಶಗಳನ್ನ ಎಲ್ಲರೂ ಕೂಡ ಮೈಗೂಡಿಸ್ಕೊಳ್ಳೋಣ ಅಂತೇಳಿ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ತೀನಿ. ಭಾರತ ದೇಶದ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಪಾಲಿಸೋಣ. ಅವರು ಅಂದರೆ ಸಂವಿಧಾನ ಶಿಲ್ಪಿ, ಸಂವಿಧಾನ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗಾಗಿ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಎಂಬ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ.